ಕರ್ನಾಟಕ ಇತಿಹಾಸ ಬಹುಮನಿ ಸಾಮ್ರಾಜ್ಯ. ದೇವಗಿರಿಯಲ್ಲಿದ್ದ ದಖ್ಖನ್ನಿನ ಬಲಿಷ್ಠ ಮಾಂಡಲಿಕ ಜಾಫರ್ ಖಾನ್ ಅಥವಾ ಹಸನ್ ದೆಹಲಿಯ ಮಹಮ್ಮದ್ ಬಿನ್ ತುಘ್ಲಕನ ದುರಾಡಳಿತವನ್ನು ಕೊನೆಗಳಿಸಲು ದಂಗೆ ಎದ್ದನು. ಇವನು ಕ್ರಿಸ್ತಶಕ 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಎಂಬ ಬಿರುದಿನಿಂದ ಬಹುಮನಿ ರಾಜ್ಯವನ್ನು ಗುಲ್ಬರ್ಗಾದಲ್ಲಿ ಸ್ಥಾಪಿಸಿದನು. ಇವನ ನಂತರ ಆಳ್ವಿಕೆ ನಡೆಸಿದ ಅರಸುಗಳಲ್ಲಿ ಫಿರೋಜ್ ಶಾ ಗಣ್ಯನು. ಈತನು ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿಸಿದನು. ಒಂದು ನಕ್ಷತ್ರ ವೀಕ್ಷಣಾಲಯ ರಚಿಸಿದನು. ಈತನು ಒಳ್ಳೆಯ ವಿದ್ವಾಂಸನೂ ಕೂಡ ಆಗಿದ್ದನು. ಕ್ರಿಸ್ತಶಕ 1347ರಿಂದ ಕ್ರಿಸ್ತಶಕ 1426ರವರೆಗಿನ ಕಲ್ಬುರ್ಗಿ ಬಹುಮನಿಯರ ರಾಜಧಾನಿಯಾಗಿತ್ತು. ಸದಾ ವಿಜಯನಗರಕ್ಕೂ ಬಹುಮನಿ ರಾಜ್ಯಕ್ಕೂ ಯುದ್ಧಗಳು ನಡೆದವು. ಕ್ರಿಸ್ತಶಕ 1426ರಿಂದ ಕ್ರಿಸ್ತಶಕ 1528ರವರೆಗೆ ಬೀದರ್ ಬಹುಮನಿ ರಾಜ್ಯದ ರಾಜಧಾನಿಯಾಗಿತ್ತು. ಆದರೆ ಕ್ರಿಸ್ತಶಕ 1489ರಲ್ಲೇ ಬಹುಮನಿ ರಾಜ್ಯವು ಬೀದರ್, ಬಿಜಾಪುರ, ಗೋಲ್ಕೊಂಡ, ಅಹಮದ್ನಗರ್ ಮತ್ತು ಬೀರಾರ್ ರಾಜ್ಯಗಳಾಗಿ ವಿಭಜನೆಗೊಂಡವು. ಮಹಮ್ಮದ್ ಗವಾನ್ ಕ್ರಿಸ್ತಶಕ 1411ರಿಂದ 1481. ಬಹುಮನಿ ರಾಜ್ಯದ ಇತಿಹಾಸದಲ್ಲಿ ಅದನ್ನಾಳಿದ ಸುಲ್ತಾನರಿಗಿಂತಲೂ ಹೆಚ್ಚು ಖ್ಯಾತಿ ಗಳಿಸಿದವನು ಮತ್ತು ರಾಜ್ಯಕ್ಕೆ ನಿಷ್ಠೆ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸಿದವನೆಂದರೆ ಮಹಮ್ಮದ್ ಗವಾನ್. ಈತನು ಬಹುಮನಿ ಸಾಮ್ರಾಜ್ಯದ ಪ್ರಧಾನಿ ಕೂಡ ಆಗಿದ್ದನು. ಈತನು ಪರ್ಷಿಯಾದ ಗಿಲಾನ್ ಎಂಬ ಸ್ಥಳದಲ್ಲಿ ಜನಿಸಿ ಈಜಿಪ್ತಿನ ಕೈರೋದಲ್ಲಿ ಇಸ್ಲಾಂ ಧರ್ಮಶಾಸ್ತ್ರ ಮತ್ತು ಕಾನೂನು ಅಭ್ಯಸಿಸಿ ಅರಬಿ, ಪಾರಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿಕೊಂಡನು. ಕ್ರಿಸ್ತಶಕ 1477ರಲ್ಲಿ ಬೀದರ್ಗೆ ಬಂದು ಎರಡನೇ ಅಲ್ಲಾವುದ್ದೀನನ ಸೇವೆಯಲ್ಲಿ ನಿಯುಕ್ತನಾದನು. ನಂತರ ಮಂತ್ರಿ ಪದವಿಯನ್ನು ಪಡೆದನು. ಮೂರನೇ ಮಹಮ್ಮದ್ ಶಾನ ಕಾಲದಲ್ಲಿ ಮಹಮ್ಮದ್ ಗವಾನ್ ಬಹುಮನಿ ರಾಜ್ಯದ ಪ್ರಧಾನಮಂತ್ರಿಯಾದನು. ಇವನು ತನ್ನ ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹುಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು. ಗವಾನನು ಕ್ರಿಸ್ತಶಕ 1469ರಲ್ಲಿ ಕೊಂಕಣ, ಗೋವೆ, ಬೆಳಗಾವಿಗಳನ್ನು ವಶಪಡಿಸಿಕೊಂಡನು. ಕ್ರಿಸ್ತಶಕ 1478ರಲ್ಲಿ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡನು. ಕ್ರಿಸ್ತಶಕ 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಗಳಿಸಿದನು. ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾಗಿದ್ದ ಮಹಮ್ಮದ್ ಗವಾನನ ಮೇಲೆ ಶತ್ರುಗಳು ಕುತಂತ್ರದಿಂದ ರಾಜದ್ರೋಹದ ಆರೋಪ ಮಾಡಿ ಕ್ರಿಸ್ತಶಕ 1481ರಲ್ಲಿ ಆತನ ಶಿರಚ್ಛೇದನಕ್ಕೆ ಕಾರಣರಾದರು. ಇವನ ನಂತರ ರಾಜ್ಯವು ದುರ್ಬಲವಾಗಿ ಕ್ರಿಸ್ತಶಕ 1489ರಲ್ಲಿ ವಿಭಜಿತವಾಯಿತು. ಆಡಳಿತ. ಬಹುಮನಿ ರಾಜ್ಯದ ಆಡಳಿತವು ಇಸ್ಲಾಂ ಧರ್ಮಶಾಸ್ತ್ರದ ಕಾನೂನುಗಳನ್ನು ಆಧರಿಸಿತ್ತು. ಮಹಮ್ಮದ್ ಗವಾನನು ರಾಜ್ಯದಲ್ಲಿ ಹಿಂದೆ ಇದ್ದ 4 ತರಫ್ಗಳನ್ನು 8 ಘಟಕಗಳಾಗಿ ವಿಂಗಡಿಸಿ ಬಂಡಾಯ ಮನೋವೃತ್ತಿಯ ತರಫ್ದಾರರನ್ನು ಮತ್ತು ಶ್ರೀಮಂತ ಕುಲೀನರನ್ನು ಬಗ್ಗುಬಡಿದನು. ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿದನು. ತರಫ್ದಾರರಿಗೆ ಸಂಬಳ ನೀಡುವ ಪದ್ಧತಿಯನ್ನು ಜಾರಿಗೆ ತಂದು ಜಾಗೀರು ನೀಡುವ ವಿಧಾನವನ್ನು ಕೈಬಿಡಲು ಯತ್ನಿಸಿದನು. ಪ್ರತಿ ತರಫ್ನಲ್ಲಿ ಭದ್ರವಾದ ಕೋಟೆಯನ್ನು, ಅಲ್ಲಿ ಸೇನಾ ತುಕಡಿಯನ್ನು ಇಟ್ಟನು. ತರಫ್ಗಳನ್ನು ಸರ್ಕಾರಗಳಾಗಿ ಮತ್ತು ಸರ್ಕಾರಗಳನ್ನು ಪರಗಣಗಳನ್ನಾಗಿ ವಿಭಜಿಸಿ ಒಳ್ಳೆಯ ಆಡಳಿತವನ್ನು ಒದಗಿಸಿದನು. ಭೂಮಿಯ ಫಲವತ್ತತೆ, ನೀರಾವರಿ ಸೌಲಭ್ಯ ಮತ್ತು ಮಾರುಕಟ್ಟೆಯ ಸಾಮೀಪ್ಯ ಇರುವ ಅಂಶಗಳನ್ನು ಗಮನಿಸಿದ ಭೂಕಂದಾಯವನ್ನು ನಿರ್ಧರಿಸಿದನು. ಜನರಿಗೆ ಅನುಕೂಲವಾದ ತೆರಿಗೆಗಳನ್ನು ರದ್ದುಪಡಿಸಿದನು. ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ. ಸ್ವತಃ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನ್ ಕ್ರಿಸ್ತಶಕ 1461ರಲ್ಲಿ ಬೀದರ್ನಲ್ಲಿ ಇಸ್ಲಾಂ ಧರ್ಮ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಸಾ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದನು. ಇದು 242 ಅಡಿ ಉದ್ದ, 222 ಅಡಿ ಅಗಲ ಮತ್ತು 56 ಅಡಿ ಎತ್ತರವಿರುವ 3 ಅಂತಸ್ತಿನ ದಖ್ಖನ್ನಿನ ಶೈಲಿಯ ಭವ್ಯ ಕಟ್ಟಡವಾಗಿದೆ.
ಇಲ್ಲಿ ಸುಮಾರು 3,000 ಹಸ್ತಪ್ರತಿಗಳುಳ್ಳ ಗ್ರಂಥಾಲಯವೂ ಇತ್ತು. ಇದು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ಧಾರ್ಮಿಕ ವ್ಯಕ್ತಿಗಳಿಗೆ ತಂಗುದಾಣವೂ ಆಗಿತ್ತು. ಇಲ್ಲಿ ಖಗೋಳಶಾಸ್ತ್ರ, ವ್ಯಾಕರಣ, ಗಣಿತ, ತತ್ವಶಾಸ್ತ್ರ, ಇತಿಹಾಸ, ರಾಜನೀತಿಗಳ ಅಧ್ಯಯನ ನಡೆಯುತ್ತಿತ್ತು. ಬಹುಮನಿ ಸುಲ್ತಾನರು ಇಂಡೋ-ಸಾರ್ಸೆನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿದರು. ಇವರ ವಾಸ್ತುಶಿಲ್ಪದ ಅತ್ಯಂತ ಪ್ರಾಚೀನ ಸ್ಮಾರಕವೆಂದರೆ ಮಹಮ್ಮದ್ ಷಾನು ನಿರ್ಮಿಸಿದ ಗುಲ್ಬರ್ಗಾದಲ್ಲಿನ ವಿಶಾಲವಾದ ಜಾಮಿ ಮಸೀದಿ. ಚಿಕ್ಕ ಚಿಕ್ಕ ಗುಮ್ಮಟಗಳಿಂದ ಕೂಡಿರುವ ಇಲ್ಲಿನ ಸಭಾಂಗಣ ಆಕರ್ಷಕವಾಗಿದೆ. ಬೀದರ್ ನಗರದ ಅರಮನೆಗಳನ್ನು ನಿರ್ಮಿಸಲು ಪರ್ಷಿಯಾ, ಟರ್ಕಿ ಮತ್ತು ಅರಬ್ ದೇಶಗಳಿಂದ ಶಿಲ್ಪಿಗಳನ್ನು ಮತ್ತು ತಂತ್ರಜ್ಞರನ್ನು ಕರೆಸಲಾಗಿತ್ತು. ಬೀದರಿನ ಕಟ್ಟಡಗಳು ಹೆಚ್ಚು ಅಲಂಕಾರ, ಕೆತ್ತನೆ, ಮರದ ಕುಸುರಿ ಕೆಲಸವನ್ನು ಹೊಂದಿದೆ. ಬೀದರಿನ ಮಸೀದಿ, ಕೋಟೆಯೊಳಗೆ ಸುಂದರ ಅರಮನೆಗಳು, ಅಶ್ಶೂರಿನ ಸಮಾಧಿಗಳು ಪ್ರಸಿದ್ಧವಾಗಿವೆ. ಬೀದರ್ ಬಳಿಯ ಅಶ್ಶೂರಿನ ಅಹಮದ್ ಷಾನ ಸಮಾಧಿಯಲ್ಲಿ ಸುಂದರ ವರ್ಣಚಿತ್ರಗಳಿವೆ. ಕೆಳದಿ ಸಂಸ್ಥಾನ. ವಿಜಯನಗರದ ಅರಸ ಸಾಮಂತನಾಗಿದ್ದ ಕೆಳದಿಯ ನಾಯಕರು ಗೇರುಸೊಪ್ಪ ಮುಂತಾದ ಕರಾವಳಿ ಪ್ರದೇಶದ ತಮ್ಮ ರಾಜ್ಯದೊಳಕ್ಕೆ ಸೇರಿಸಿಕೊಂಡ ಮೊದಲನೆಯ ವೆಂಕಟಪ್ಪ ನಾಯಕನ ಆಡಳಿತ ಅವಧಿಯಲ್ಲಿ ಹೆಚ್ಚು ಕಡಿಮೆ ಸ್ವತಂತ್ರರಾಗಿದ್ದರು. ಮಹಾಯೋಧ ಹಾಗೂ ರಾಜನೀತಿಜ್ಞನಾಗಿದ್ದ ಶಿವಪ್ಪ ನಾಯಕನು ಪೋರ್ಚುಗೀಸರ ಸ್ವಾಧೀನದಲ್ಲಿದ್ದ ಪಶ್ಚಿಮ ಕರಾವಳಿಯ ಪ್ರಮುಖ ನೆಲೆಗಳಾದ ಮಂಗಳೂರು, ಹೊನ್ನಾವರ್ ಮತ್ತು ಬಸೂರುಗಳನ್ನು ವಶಪಡಿಸಿಕೊಂಡನು. ಅವರನ್ನು ಉಚ್ಚಾಟಿಸಿದ ಇವನು ಭೂಕಂದಾಯ ವ್ಯವಸ್ಥೆಯನ್ನು ಪರಿಷ್ಕರಿಸಿದ. ಅದು ಶಿಸ್ತು ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದ್ದು, ತನ್ಮೂಲಕ ಬೃಹತ್ ಪ್ರಮಾಣದಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂದ. ಕೆಳದಿ ಸಂಸ್ಥಾನವು ಸಾಗರೋತ್ತರ ವ್ಯಾಪಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಮೆಣಸಿನಕಾಯಿ, ಜವಳಿ ಮತ್ತು ಅಕ್ಕಿಯ ವ್ಯಾಪಾರದಲ್ಲಿ ತುಂಬ ಶ್ರೀಮಂತರಾಗಿದ್ದು ಪ್ರಸಿದ್ಧವಾಗಿತ್ತು. ಇವರ ರಾಜಧಾನಿಗಳಾದ ಕೆಳದಿ, ಇಕ್ಕೇರಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿವೆ. ಶಿವಪ್ಪ ನಾಯಕನ ಸೊಸೆಯಾದ ಚೆನ್ನಮ್ಮ ಸಾಹಸ ಧೈರ್ಯಗಳಿಗೆ ಹೆಸರಾದವಳು. ಶಿವಾಜಿಯ ಮಗ ರಾಜಕುಮಾರ ಛತ್ರಪತಿ ರಾಮರಾಜನಿಗೆ ಆಶ್ರಯ ನೀಡಿದ. ಔರಂಗಜೇಬನ ಸೈನ್ಯವನ್ನು ಧೈರ್ಯದಿಂದ ಎದುರಿಸಿದರು. ಅವಳ ಉತ್ತರಾಧಿಕಾರಿಯಾಗಿ ಬಸವಪ್ಪ ನಾಯಕನು ವಿಶ್ವಕೋಶ ಮಾದರಿಯಲ್ಲಿದ್ದು ಶಿವತತ್ವ ರತ್ನಾಕರ ಎಂಬ ಸಂಸ್ಕೃತ ಗ್ರಂಥವನ್ನು ರಚಿಸಿದ್ದಾನೆ. ಕೆಳದಿಯ ಅರಸರ ಕೆಳದಿ, ಇಕ್ಕೇರಿ ಮತ್ತು ನಗರ್ಗಳಲ್ಲಿ ಸುಂದರವಾದ ದೇವಾಲಯಗಳನ್ನು, ಕಡಲೆದುರ್ಗದ ಬೆಟ್ಟದ ಮೇಲೆ ಅದ್ಭುತವಾದ ಕೋಟೆಯನ್ನು ಕಟ್ಟಿಸಿದ್ದಾರೆ. ಆದರೆ 1763ರಲ್ಲಿ ಕೆಳದಿ ರಾಜ್ಯವನ್ನು ವಶಪಡಿಸಿಕೊಂಡ ಹೈದರಾಲಿಯು ಅದನ್ನು ಮೈಸೂರು ಸಂಸ್ಥಾನದಲ್ಲಿ ವಿಲೀನಗೊಳಿಸಿದನು. ವಿಜಯನಗರದ ಉಳಿದ ಮಾಂಡಲಿಕರಲ್ಲಿ ಮಾಗಡಿಯ ದೊರೆಗಳಲ್ಲಿ ಯಲಹಂಕ ಭೂಪಾಲ ಎಂದು ಕರೆಸಿಕೊಳ್ಳುವ ಮೊದಲನೆಯ ಕೆಂಪೇಗೌಡನು 1537ರಲ್ಲಿ ಬೆಂಗಳೂರಿನಲ್ಲಿ ಹೊಸ ಪಟ್ಟಣ ಹಾಗೂ ಕೋಟೆಯನ್ನು ನಿರ್ಮಾಣ ಮಾಡಿಸಿದವನಾದರೂ ಅನಂತರದಲ್ಲಿ ಈ ದೊರೆಗಳು ತಮ್ಮ ರಾಜಧಾನಿಯನ್ನು ಮಾಗಡಿಗೆ ಬದಲಾಯಿಸಿಕೊಳ್ಳಬೇಕಾಯಿತು. ಅವರು ಅಲ್ಲಿ 1728ರವರೆಗೆ ಆಳ್ವಿಕೆ ನಡೆಸಿದರು. ಮಾಗಡಿಯ ಕೋಟೆಯನ್ನು ರಚಿಸಿದ್ದು ಇವರೇ. ಚಿತ್ರದುರ್ಗದ ನಾಯಕರು ಚಿತ್ರದುರ್ಗದ ಬೆಟ್ಟದ ಮೇಲಿನ ಅದ್ಭುತವಾದ ಕೋಟೆಯನ್ನು ನಿರ್ಮಿಸಿ ಹೈದರಾಲಿಯಿಂದ 1779ರಲ್ಲಿ ನಿರ್ನಾಮವಾಗುವವರೆಗೂ ಅಲ್ಲಿಂದ ಆಳ್ವಿಕೆ ನಡೆಸಿದರು.